ಬಾಗಲಕೋಟೆ ಜಿಲ್ಲೆ ರೈತ ಸಂಪರ್ಕ ಕೇಂದ್ರ ಹುನಗುಂದಕ್ಕೆ ದಿನಾಂಕ ಜೂನ್ 6, 2025 12 ಗಂಟೆಗೆ ಕೃಷಿ ಸಮಾಜ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಹಾಂತೇಶ ಹಟ್ಟಿರು ಭೇಟಿ ನೀಡಿ ಬೀಜ ವಿತರಣೆಯ ಮಾಹಿತಿ ಮತ್ತು ಅಂಕಿಅಂಶಗಳನ್ನು ಕಂಪ್ಯೂಟರ್ ಆನ್ಲೈನ್ನಲ್ಲಿ ಪರಿಶೀಲನೆ ಹಾಗೂ ಸುದ್ದಿಗೋಷ್ಠಿ ಕಾರ್ಯಕ್ರಮ ಹಾಗೂ ರೈತರಿಗೆ ಬಳಕೆ ಮಾಡಬೇಕಾದ ಗೊಬ್ಬರದ ಮಾಹಿತಿ ನೀಡುವ ಕಾರ್ಯಕ್ರಮವು ಹುನಗುಂದ ಕೃಷಿ ಸಮಾಜ ಘಟಕದ ಅಧ್ಯಕ್ಷರಾದ ಸಂಜೀವ ಜೋಶಿರ ಅಧ್ಯಕ್ಷತೆಯಲ್ಲಿ ಹಾಗೂ ಕೃಷಿ ಸಹಾಯಕ ನಿರ್ದೇಶಕರಾದ ಸೋಮಲಿಂಗಪ್ಪ ಅಂಟರತಾನಿರ ಉಪಸ್ಥಿತಿಯಲ್ಲಿ ರೈತ ಸಂಪರ್ಕ ಕೇಂದ್ರದ ಪ್ರಾಂಗಣದಲ್ಲಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿದ ಸಂಜೀವ ಜೋಶಿರು ಮಾತನಾಡಿ, ಜಿಲ್ಲಾ ಕೃಷಿ ಸಮಾಜ ಘಟಕದ ಅಧ್ಯಕ್ಷ ಮಹಾಂತೇಶರು ಅಧಿಕಾರ ವಹಿಸಿದ ನಂತರ ಕೃಷಿಕರ ಶ್ರೇಯೋಭಿವೃದ್ಧಿಗೆ ಜಿಲ್ಲಾದಾದ್ಯಂತ ಕೈಗೊಂಡ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಜಿಲ್ಲಾಧ್ಯಕ್ಷ ಮಹಾಂತೇಶರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿರ ನಿರ್ದೇಶನದಂತೆ ಹುನಗುಂದ ತಾಲೂಕು ಸೇರಿ ಜಿಲ್ಲೆಯ ಪ್ರತಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಬೀಜ ರಸಗೊಬ್ಬರ ಹಾಗೂ ಔಷಧಗಳ ಗುಣಮಟ್ಟ ದಾಸ್ತಾನು ಪರಿಶೀಲನೆ ಮಾಡುವುದೇ ನಮ್ಮ ಭೇಟಿಯ ಉದ್ದೇಶವಾಗಿದೆ ಎಂದರು. ನಂತರ ಇಷ್ಟೆಲ್ಲ ಸರ್ಕಾರವು ಸೌಲಭ್ಯ ಮತ್ತು ಸೌಕರ್ಯ ಕಲ್ಪಿಸಿದರೂ ಸಹ ಕೃಷಿರಂಗ ಮತ್ತು ರೈತಾಪಿ ವರ್ಗವು ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಹಾಗೂ ವೈಜ್ಞಾನಿಕ ಕೃಷಿ ಪದ್ಧತಿ ಮತ್ತು ಸರ್ಕಾರದಿಂದ ಸಿಗುವ ಸೌಕರ್ಯಗಳ ಮಾಹಿತಿ ಕೊರತೆಯಿಂದ ಅನೇಕ ಸವಾಲು ಮತ್ತು ಸಂಕಷ್ಟಗಳನ್ನು ಎದುರಿಸುತ್ತಿದೆ. ಆ ಬೆನ್ನಲೆಯಲ್ಲಿ ಜಿಲ್ಲೆಗೆ ಕೃಷಿ ಸಚಿವರನ್ನು ಕರೆಯಿಸಿ ಮನವಿ ಮಾಡಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಭರವಸೆ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೃಷಿ ಮತ್ತು ರೈತರಿಗೆ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಕೃಷಿ ಸಹಾಯಕ ನಿರ್ದೇಶಕರಾದ ಸೋಮಲಿಂಗಪ್ಪನವರು ರೈತರು ಬೆಳೆಗೆ ಡಿಎಪಿ ಮತ್ತು ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ರಸಗೊಬ್ಬರಗಳ ಬಳಕೆಗೆ ಸಲಹೆ ನೀಡುತ್ತಾ ಮಾತನಾಡಿ, 17 ಪೋಷಕಾಂಶಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಗಾಳಿಯಾಮ್ಲಜನಕವು ಈ 3 ಪೋಷಕಾಂಶಗಳು ಪ್ರಾಕೃತಿಕವಾಗಿ ಲಭ್ಯವಾಗಲಿದ್ದು, ಉಳಿದ 14 ಪೋಷಕಾಂಶಗಳಲ್ಲಿ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದೆ ಎಂದರು. ನಂತರ ಮೆಗ್ನೀಷಿಯಂ, ಗಂಧಕ, ಕಬ್ಬಿಣ, ಜಿಂಕ್, ಬೋರಾನ್, ತಾಮ್ರ, ಮ್ಯಾಂಗನೀಸ್, ಮಾಲಿಬ್ಡಿನಂ, ಫ್ಲೋರಿನ್ ಮತ್ತು ನಿಕ್ಕಲ್ ಕಡಿಮೆ ಪ್ರಮಾಣ ಬೇಕಿದ್ದು, ಇವುಗಳನ್ನು ಲಘು ಪೋಷಕಾಂಶಗಳೆಂದು ವಿಭಜಿಸಿ ಇವುಗಳಲ್ಲಿ ಒಂದು ಪೋಷಕಾಂಶದ ಕೊರತೆಯಾದರೆ ಬೆಳೆ ಇಳುವರಿಯು ಕುಂಠಿತವಾಗುತ್ತದೆ. ನಂತರ ಬೆಳೆಗಳಿಗೆ ಬಾಹ್ಯವಾಗಿ ಕೊಟ್ಟಿಗೆ, ಹಸಿರೆಲೆ, ಹಿಂಡಿಸೇರಿ ಇತ್ಯಾದಿ ಗೊಬ್ಬರಗಳೊಂದಿಗೆ ಹೆಚ್ಚಿನ ಪೋಷಕಾಂಶಗಳಿಗೆ ರಸಗೊಬ್ಬರಗಳ ಬಳಕೆ ಅವಶ್ಯವಾಗಿದೆ ಎಂದರು. ನಂತರ ಬೆಳೆಗೆ ಬರ ಮತ್ತು ರೋಗನಿರೋಧಕ ಶಕ್ತಿ ನೀಡಿ ಕಾಳಿನ ತೂಕ ಹೆಚ್ಚಿಸಲು ಸಾರಜನಕ, ರಂಜಕ, ಪೊಟ್ಯಾಷ್ ರಸಗೊಬ್ಬರಗಳಲ್ಲಿ ಗಂಧಕೊದಗಿಸುವ ಗ್ರಾಮರ್ 10, 26, 26 ಮತ್ತು ಎನ್ಪಿಕೆ 19, 19, 19 ಹಾಗೂ 20, 10, 10ಗಳನ್ನು 4:2 ಮತ್ತು 1 ಅನುಪಾತದಲ್ಲಿ ಬಳಸಬಹುದೆಂದು ಮಾಹಿತಿ ನೀಡಿದರು. ಈ ಒಂದು ಕಾರ್ಯಕ್ರಮ ಮತ್ತು ಸುದ್ದಿಗೋಷ್ಠಿಯಲ್ಲಿ ಕೃಷಿ ಸಮಾಜದ ಜಿಲ್ಲಾ ಪ್ರತಿನಿಧಿಗಳಾದ ಪ್ರಭು ಇದ್ದಲಗಿ, ನಿರ್ದೇಶಕರಾದ ಸೋಮಶೇಖರಗೌಡ ಪೈಲ, ಬಸವರಾಜ ಹೊಸಮನಿ, ಕೃಷ್ಣ ಜಾಲಿಹಾಳ ಸೇರಿ ಇತರೆ ನಿರ್ದೇಶಕರು ಹಾಗೂ ಕೃಷಿ ಸಹಾಯಕ ಸಿಬ್ಬಂದಿಗಳಾದ ಎಡಿಸಜ್ಜನ ಸೇರಿ ಇತರೆ ಸಿದ್ಧಿಗಳಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. 20 ಜನ ಹೋದ್ರು. ಒಂದು ಆನ್ಲೈನ್ ಎಂಟ್ರಿ ಆಗುತ್ತಾ? ಇವತ್ತು ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹಟ್ಟಿ ಸರ್ ಮಹಂತೇಶ್ ಹಟ್ಟಿ ಸರ್ ಆಗಮಿಸಿದ್ದು ತಾಲೂಕಿನ ವಿವಿಧ ರೈತ ಸಂಪರ್ಕ ಕೇಂದ್ರಗಳಿಗೆ ಈಗಾಗಲೇ 2-3 ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಹುನಗುಂದ ತಾಲೂಕಾ ರೈತ ಸಂಪರ್ಕ ಕೇಂದ್ರ APMC ಇರ್ತಕ್ಕಂತಹ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟಿದ್ದು ಅವರಿಗೂ ಕೂಡ ತಾಲೂಕಿನ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ತಾಲೂಕಾ ಸ್ವಾಗತವನ್ನು ಕೋರುತ್ತಾ ಕೃಷ್ಣ ಅವರೇ ಕಡೆ ಬರ್ರಿ ಸರ್. ನಮ್ಮ ಜಿಲ್ಲಾ ಕೃಷಿ ಸಮಾಜದ ಕ್ರಿಯಾಶೀಲ ವ್ಯಕ್ತಿ, ಸಮಾಜದ ಅಧ್ಯಕ್ಷರು, ಅನೇಕ ವ್ಯಕ್ತಿ
ಮಹಂತೇಶ್ ಹಟ್ಟಿಯವರು ನಮ್ಮ RSKಗಳಿಗೆ ಭೇಟಿ ನೀಡಿ ನಮ್ಮ ಮುಂದಕ್ಕೂ ಬಂದಿದ್ದಕ್ಕೆ ಅವರಿಗೆ ಸ್ವಾಗತವನ್ನು ಬಯಸಿ ವೇದಿಕೆ ಮೇಲೆ ಹಾಕಿದಂಥ ನಿರ್ದೇಶಕ ಮಂಡಳಿಗಳಿಗೆ ಮತ್ತು ಹಾಗೂ ನಮ್ಮ ಮುಂದೆ ಕೃಷಿಕ ಸಮಾಜದ ಎಲ್ಲ ನಿರ್ದೇಶಕ ಮಂಡಳಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಬಂದಂಥ ಎಲ್ಲ ಪತ್ರಕರ್ತರು ಕೂಡ ಒಬ್ಬ ವ್ಯಕ್ತಿ ಯುವಕವಾಗಿ ರೈತರ ಒಂದು ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ಕಣ್ಮಣಿಯಾಗಿ ಸದಾ ನಮ್ಮ ಮಂತ್ರಿಯವರ ಜೊತೆ ಚಲುವರಾಯಸ್ವಾಮಿ ಜೊತೆ ಒಳ್ಳೆ ಒಡನಾಟವನ್ನು ಇಟ್ಕೊಂಡಂಥ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಯಾಕೆಂದರೆ ಮಹಂತೇಶ್ ಹಟ್ಟಿಯವರು ಈಗಾಗಲೇ ಚಲುವರಾಯಸ್ವಾಮಿ ಮಂತ್ರಿ ನಮ್ಮ ಕೃಷಿ ಮಂತ್ರಿಯವ್ರ ಜೊತೆ ಹಲವಾರು ಮಾತುಗಳನ್ನು ಮಾತನಾಡಿ ಹಲವು ನಮ್ಮ ಜಿಲ್ಲೆಗಳಿಗೆ ಯೋಜನೆಗಳ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಸಲನೂ ಕೂಡ ಭೇಟಿಯಾಗಿ ಅವ್ರ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಅವ್ರ ಮುಂದೆ ಪ್ರಸ್ತಾವನೆ ಮಾಡಿ ಎಷ್ಟೋ ಬೀಜಗಳಾಗಲಿ ಮತ್ತು ಹೆಚ್ಚಿಗೆ ನಮ್ಮಲ್ಲಿ ಕೃಷಿ ಹೊಂಡಗಳನ್ನು ವ್ಯವಸ್ಥೆ ಮಾಡುವಂಥ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ನಾನು ನಮ್ಮ ಹುನಗುಂದ ತಾಲೂಕಾ ಕೃಷಿಕ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಮನುಷ್ಯನಿಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್. ಕೃಷಿಕ ಸಮಾಜ ಏನು ಅನ್ನೋದು ಜಿಲ್ಲಾದಾಗ ಇತ್ತೀಚೆಲ್ಲ ಗೊತ್ತಾಗತ್ತೇನೋ ಅನ್ಸಕತ್ತೈತಿ ನನಗೆ, ಗೊತ್ತನೇ ಇದ್ದಿದ್ದಿಲ್ಲ. ಈಗ ಎಷ್ಟೋ ಫಂಕ್ಷನ್ಗಳಾಗ್ತವೆ, ಒಂದೇ ಬೋರ್ಡ್ ಎಲ್ಲರೂ ಮಾಡತ್ತಾರೆ. ಅದ್ರ ಜೊತೆ ಸಹಕಾರವಾಗಿ ಎಸ್ಪೆಷಲಿ ನಮ್ಗೆ ಯಾವ ಜಿಲ್ಲಾದೊಳಗೆ ಯಾವ ತಾಲೂಕು ಹೆಂಗೆ ಅಗ್ರಿಕಲ್ಚರ್ ಬಗ್ಗೆ ಆಫೀಸ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸೋಮಲಿಂಗಪ್ಪ ಅಂಟರ್ದಾನಿಯವರು ಬಹಳ ಪ್ರೀತಿಯಿಂದ ಆ ಒಂದು ಇದನ್ನ ಅಧಿಕಾರವನ್ನು ಸ್ವೀಕಾರ ಮಾಡಿದ ತಕ್ಷಣ ಎಲ್ಲ ರೈತರಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೀತಿಯಿಂದ ಕಾಣಿಸುವಂಥ ಏಕೈಕ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಮನುಷ್ಯ ಯಾವಾಗ ಒಳ್ಳೆ ಮನುಷ್ಯ ಇರ್ತೈತಿ, ಒಳ್ಳೆ ಮನುಷ್ಯ ಮಾಡ್ಬೇಕಂತ ಕ್ರಿಯೆ ಇರ್ತೈತಿ, ಅವ್ರಿಗೆ ಯಾವಾಗಲೂ ಕೂಡ ಸದಾ ಯಾವಾಗ ನೋಡಿದ್ರೆ ಅವ್ರು ಹ್ಯಾಪಿಯಾಗೇ ಮಾತಾಡ್ತಿರ್ತಾರೆ, ಹೇಳ್ತಿರ್ತಾರೆ. ನಾನು ಭಾಳ ಸಲ ಅಬ್ಸರ್ವ್ ಮಾಡೀನಿ ಅಂಥ ವ್ಯಕ್ತಿಗಳು. ಯಾಕಂದ್ರೆ ಈ ಇದ್ರೊಳಗೆ ಕುಟುಂಬದಿಂದ ಜನಿಸಿದವರು ಮತ್ತು ರೈತರು ಅವರು ಕೂಡ ರೈತರ ಕೆಲಸ ಮಾಡಿದವರು, ಅದನ್ನು ಕಲ್ತವ್ರು. ಕಲಿಕೆನೇ ಬೇರೆ, ಫೀಲ್ಡ್ ನಾಲೆಜ್. ಇವ್ರಿಗೆ ಎರಡೂ ಅದಾವ, ಕಲಿಕೆನೂ ಐತಿ, ಫೀಲ್ಡ್ ನಾಲೆಜ್ ಐತಿ. ಹಿಂಗಾಗಿ ಚಲೋ ಒಂದು ಇಂಪ್ರೂವ್ಮೆಂಟ್ ನಮ್ಮ ತಾಲೂಕದೊಳಗೆ ಆಗತೈತಿ. ಅವ್ರು ಮಾಡುವಂಥ ಕೆಲಸಕ್ಕೆ ನಾವು ಕೂಡ ಸಮ್ಮತಿಯನ್ನು ಕೊಟ್ಟಿವಿ. ಯಾಕಂದ್ರೆ ನಮ್ಮ ಜೊತೆ ಅವ್ರು ಚಲೋ ಹೋಗ್ಕೊಂಡ್ರೆ ನಮ್ಮೆಲ್ಲ ಕೃಷಿಕರು ನಮ್ಮ ಕರೆದು ಈಗ ನಮ್ಮ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡ್ತಾರೆ. ನಾವು ಎಲ್ಲರೂ ಕೂಡ ನನ್ನ ಎಲ್ಲ ಪತ್ರಿಕಾ ಸ್ನೇಹಿತರೆ, ಇವತ್ತು ನಾವು ಇಳಕಲ್ಲು ಮತ್ತು ಹುನಗುಂದ ತಾಲೂಕಿನ ಕೃಷಿ ಚಟುವಟಿಕೆಗಳ ಜೊತೆಗೆ ಕೃಷಿ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಕೃಷಿಕ ಸಮಾಜದ ಎರಡೂ ತಾಲೂಕಾ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಕಳ್ಕೊಂಡು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡೋಣ ಅಂತೇಳಿ ವಿಚಾರ ಮಾಡಿಕೊಂಡು ಬಂದ್ವಿ. ಈಗಾಗಲೇ ಇಳಕಲ್ನ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಭೇಟಿ ಮಾಡಿದ್ದಾಯಿತು. ಈಗ ಹುನಗುಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದ್ವಿ. ಇಲ್ಲಿ ಬರೋ ಸಮಸ್ಯೆಗಳನ್ನು ವಿಚಾರ ಮಾಡಿದ್ವಿ. ಅದರ ಜೊತೆಗೆ ಮೆಕ್ಕೆಜೋಳ ಹೈಬ್ರಿಡ್ ಬೇರೆ ಬೇರೆ ವೆರೈಟಿಗಳನ್ನು ಜನರು ಒಯ್ತಾ ಇರೋದು, ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಒಂದು ಕೊರತೆ ಏನಂದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳ ಕೊರತೆ ಇದೆ. ಅನಿವಾರ್ಯ, ಇದು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇರೋದರಿಂದ ಮೊನ್ನೆ ಜಂಟಿ ನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದು ಇದೆ. ಈ ಹಿಂದೆ ನಾವು ಎಲ್ಲ ಬೀಜ ವಿತರಕರುಗಳ ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿನೇ ನಾವು ಸ್ಪಷ್ಟ ಮಾಡಿದ್ವಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಗೆ ಯಾವುದೇ ಕಳಪೆ ಮಟ್ಟದ ಅಥವಾ ಏನು ಡೂಪ್ಲಿಕೇಟ್ ಬೀಜ ಬಂದರೆ ಆ ಅಧಿಕಾರಿಗಳೇ ಸಂಪೂರ್ಣ ಹೊಣೆಗಾರಿಕೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೇವೆ. ಈಗಾಗಲೇ 2 ದಿವಸಗಳ ಹಿಂದೆ ಮುಧೋಳ ಮತ್ತು ಜಮಖಂಡಿಯಲ್ಲಿ ಮೊನ್ನೆ ಈ ಜಿಲ್ಲೆಯ ಸಚಿವರಾದಂಥ ತಿಮ್ಮಾಪುರ ಸಾಹೇಬರ ನೇತೃತ್ವದಲ್ಲಿ ಅಲ್ಲಿ ಇಲಾಖೆ ಕಟ್ಟಡದ ಜೊತೆಗೆ ಬೀಜ ಮತ್ತು ಗೊಬ್ಬರಗಳ ಪರಿಶೀಲನೆ ಆಗಿದೆ. ನಮ್ಮ ಇಲಾಖೆಯ ಅಧಿಕಾರಿಗಳು ನಿನ್ನೆ ಮೊನ್ನೆ ಹೋದ ವಾರದಿಂದ ಬರುವಂಥ ಡೂಪ್ಲಿಕೇಟ್ ಏನು DAP ಮತ್ತು ಯೂರಿಯಾವನ್ನು ಕಂಡುಹಿಡಿಯುವಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದಲೂ ರಾಜ್ಯ ಮಟ್ಟಕ್ಕೆ ಹೋಗಿದೆ. ಇಲ್ಲಿ ಬರಲಾರ್ದ ಹಾಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ ಅದನ್ನು ಡೂಪ್ಲಿಕೇಟ್ ಅಂತ ಕಂಡುಹಿಡಿದು ಅದನ್ನು ಸೀಸ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ.
ಇನ್ನು ಹುನಗುಂದ ತಾಲೂಕಿನ ವಿಷಯದಲ್ಲಿ ಬಂದಾಗ ನಾವು 4 ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡ್ತಾ ಇದ್ದೀವಿ. ಇವತ್ತು ಹುನಗುಂದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೊನ್ನೆ ಈ ಇಲಾಖೆಯ ಅಧಿಕಾರಿಗಳಂತ ಸೋಮಲಿಂಗಪ್ಪ ಅಂಟರ್ದಾನಿ ಅವರ ನೇತೃತ್ವದಲ್ಲಿ ಅದನ್ನು ಪರಿಶೀಲನೆ ಮಾಡಿದ್ದೀವಿ. ವಿಶೇಷವಾಗಿ ಕೆಮಿಕಲ್ಗಳನ್ನು ಹೆಚ್ಚು ಇಟ್ಕೊಳ್ಬೇಡ್ರಿ ಅನ್ನೋ ಒಂದು ಸಂದೇಶವನ್ನು ಸಹ ಅವರಿಗೆ ನಾವು ರವಾನಿಸಿ ಮಾಡೋದರ ಜೊತೆಗೆ ಬೀಜಗಳನ್ನು ಅದರಲ್ಲಿ ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಸ್ಕ್ಯಾನ್ ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ. ಆ ನೇರವಾಗಿ ಕಂಪ್ಯೂಟರ್ಗೆ ಎಂಟ್ರಿ ಆಗುತ್ತೆ. ಅದಕ್ಕೂ ಟ್ಯಾಲಿ ಆದಾಗ ಮಾತ್ರ ಅದನ್ನು ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಯಾಕಂದರೆ ಅಲ್ಲಿ ಡೂಪ್ಲಿಕೇಟ್ ಯಾವನೋ 10 ಬೀಜದ ಜೊತೆ ಇನ್ನೊಂದು ಡೂಪ್ಲಿಕೇಟ್ ಕೊಡಬಾರ್ದು ಅನ್ನೋ ಉದ್ದೇಶದಿಂದ AD ಅವರು ನಮಗೆ ಅದನ್ನು ಸಂಪೂರ್ಣವಾಗಿ ತೋರಿಸಿದ್ರು. ಆಮೇಲೆ ಇವತ್ತು ಎಷ್ಟು ನಾಳೆ ಎಷ್ಟು ರೈತರು ಒಯ್ತಾರೆ, ಎಷ್ಟು ಬೀಜಗಳು ಹೋಗ್ತವೆ ಅನ್ನೋದನ್ನು ಸಹ ಟ್ಯಾಲಿ ಸಿಗುತ್ತೆ. ಯಾರ ರೈತ ಹೋದ ಅವನ ID ಸಮೇತ ಅಲ್ಲಿ ಎಂಟ್ರಿ ಆಗುತ್ತೆ. ಮುಂಚೆ ಏನಾಗ್ತಿತ್ತಂದರೆ ಬರೀ ರೈಟಿಂಗಲ್ಲಿ ಬರೆದು ಹಾಳೆಯಲ್ಲಿ ಸ್ಲಿಪ್ಪಲ್ಲಿ ಮಾಡಿ ಕೊಡಿಸ್ತಾ ಇದ್ರು. ಅದನ್ನು ಸಂಪೂರ್ಣವಾಗಿ ಬಂದಾಗಿದೆ. ಮನೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮನೆ ಕೃಷಿ ಸಚಿವರು ಚಲುವರಾಯಸ್ವಾಮಿಯವರು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಜಿಲ್ಲೆಯಲ್ಲಿ ಒಂದು ಕಳಪೆ ಮಟ್ಟದ ಬೀಜ ಆಗಲಿ ಕೆಮಿಕಲ್ ಆಗಲಿ ವಿತರಣೆ ಆಗುವಂಗಿಲ್ಲ. ಆದರೆ ಆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರಿಕೆ ಅನ್ನೋದನ್ನು ಮನೆ ಮುಖ್ಯಮಂತ್ರಿಗಳು ಮತ್ತು ಚಲುವರಾಯಸ್ವಾಮಿಯವರು ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ತಿಂಗಳು ನಾವು ಚಲುವರಾಯಸ್ವಾಮಿಯವರನ್ನ ಬಾಗಲಕೋಟೆ ಜಿಲ್ಲೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದರಲ್ಲಿ 18 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಯಾವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡೋದು ಅನ್ನೋದನ್ನು ನಾವು ಮಾನ್ಯ ಮಂತ್ರಿಗಳಿಗೆ ತಿಳಿಸ್ತೀವಿ. ಅವರು ಭೇಟಿ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಏನು ವ್ಯವಸ್ಥೆ ಕೊರತೆ ಇದೆ ಅವ್ರನ್ನ ಇಡೋಕ್ಕಾಗಲಿ ಬೀಜದಲ್ಲಿ ಗೊಬ್ಬರದಲ್ಲಿ ಆ ರೈತ ಸಂಪರ್ಕ ಕೇಂದ್ರಗಳಿಗೆ ಸ್ಥಳದ ಅವಕಾಶ ಇಲ್ಲದೇ ಇರುವಂಥ ವ್ಯವಸ್ಥೆಗಳನ್ನೂ ಸಹ ನಾವು ಇದನ್ನು ಸಂಪೂರ್ಣ ವರದಿಯನ್ನು ನಮ್ಮೆಲ್ಲರ ನೇತೃತ್ವದಲ್ಲಿ ಮತ್ತೆ ಜಂಟಿ ನಿರ್ದೇಶಕರಿಗೆ ಸಂಪೂರ್ಣ ವರದಿಯನ್ನು ಕೊಡ್ತೇವೆ. ಮಾನ್ಯ ಮಂತ್ರಿಗಳಿಗೂ ಸಹ ಸಂಪೂರ್ಣ ವರದಿಯನ್ನು ಕೊಟ್ಟು ನಮ್ಮ ಜಿಲ್ಲೆಗೆ ಇಲ್ಲಿಯ ಸ್ಥಳೀಯ ಶಾಸಕರನ್ನು ಕರೆದುಕೊಂಡು ನಮ್ಮ ಜಿಲ್ಲೆಗೆ ಏನು ಸಹಾಯ ಬೇಕಾಗಿದೆ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದಾಗಿರ್ಬೋದು ಅಥವಾ ಮಂತ್ರಿಗಳಿಂದಾಗಿರ್ಬೋದು ಆ ಸಂಪೂರ್ಣ ವ್ಯವಸ್ಥೆಯನ್ನು ತಂದುಕೊಡ್ತೇವೆ. ಮನೆ AD ಅವ್ರಿಗೆ ಹೇಳ್ತಾ ಇದ್ವಿ, ತಮಗೇನು ಕೊರತೆ ಇದೆ ಆ ಕೊರತೆಯನ್ನು ನಮಗೆ ಕೊಡಿ. ನಾವು ಅದನ್ನು ಜಿಲ್ಲಾ ಮಟ್ಟದಲ್ಲಿ ಸಂಪೂರ್ಣವಾಗಿ ಆ ವರದಿಯನ್ನು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕಳಿಸ್ತೇವೆ. ಅದರಲ್ಲೂ ಹುನಗುಂದ ವಿಜಯಾನಂದ ಕಾಶ್ಯಪ್ನವ್ರ ಶಾಸಕರ ಕ್ಷೇತ್ರ ಆಗಿರೋದ್ರಿಂದ ಭಾಳ ಸ್ಪಷ್ಟವಾಗಿ ವಿಜಯಾನಂದ ಸಾಹೇಬರು ಬೆಳಗ್ಗೆ ನಾನು ಮಾತನಾಡಿದಾಗ ಮಾಂತೇಶ್ವರಿ ಅಲ್ಲಿ ಹೋಗ್ರಿ 4 ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಸಂಪೂರ್ಣ ವರದಿಯನ್ನು ಸಹ ನನಗೆ ಒಪ್ಪಿಸ್ಬೇಕು. ಇಲ್ಲಿ ರೈತರು ಈಗಾಗಲೇ ಬೇರೆ ರೈತ ಸಂಪರ್ಕ ಕೇಂದ್ರ ನೋಡಿದ್ರೆ ರೈತರ ರಶ್ ಇದೆ. ನಮ್ಮಲ್ಲಿ ಬಾದಾಮಿ ಆಗಿರ್ಬೋದು, ಗುಳೇದಗುಡ್ಡ ಆಗಿರ್ಬೋದು, ಮನೆ ಜಮಖಂಡಿ ಆಗಿದೆ. ಆದರೆ ಇಲ್ಲಿ ಇನ್ನೂ ಅಷ್ಟು ರಶ್ ಇಲ್ಲ. ಈಗಾಗಲೇ ರೈತರು ತಮಗೆ ಎಷ್ಟು ಬೇಕು ಅಷ್ಟು ಬೀಜವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ 1 ವಾರದಿಂದ ನಡೀತಾ ಇದೆ. ಹುನಗುಂದ ತಾಲೂಕಿನಲ್ಲೂ ಸಹ ಸಂಪೂರ್ಣ ಮಳೆ ಆಗಿದೆ. ಈ ಹಿಂದೆ ಏನು ಆಗಿದೆ ಅವಘಡಗಳನ್ನು ನಾವು ಮರುಕಳಿಸೋದು ಬೇಡ. ಆ ಅವಘಡಗಳನ್ನು ಆಗದ ಹಾಗೆ ನೋಡುವಂಥ ಒಬ್ಬ ದಕ್ಷ ಅಧಿಕಾರಿಗಳು ಇದ್ದಾರೆ. ತಮ್ಮ ಅಧಿಕಾರದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಮುಂದಿನ ನಿರ್ಮಾಣಗಳಲ್ಲೂ ಸಹ ತಾವು ಯಾವುದೇ ಅನಧಿಕೃತ ಅಥವಾ ಅನೈತಿಕ ಬೀಜ ಗೊಬ್ಬರ ಮತ್ತೊಂದನ್ನು ಒಳಗೆ ಸೇರಿಸದೇ ಹಾಕಿ ತಾಲೂಕನ್ನು ಸಂಪೂರ್ಣವಾಗಿ ರೈತರ ಹಿತದೃಷ್ಟಿಯಿಂದ ಅನುಕೂಲ ಮಾಡ್ಕೊಂಡು ಹೋಗ್ರಿ ಅನ್ನೋ ಸಲಹೆಗಳನ್ನು ಕೊಡೋದರ ಜೊತೆಗೆ ವಿಶೇಷವಾಗಿ ಸಂಪರ್ಕ ಕೇಂದ್ರಗಳಲ್ಲಿ ಏನು ಕೊರತೆ ಇದೆ ಅಂದರೆ ಅಧಿಕಾರಿಗಳ ಕೊರತೆ ಇದೆಯಲ್ಲ ಅದನ್ನು ಮುಂದಿನ KDP ಸಭೆಯಲ್ಲಿ ಜಿಲ್ಲಾ ಮಟ್ಟದ KDP ಸಭೆಯಲ್ಲಿ ನಿಮಗೇನಾದರೂ ಒಂದು ವ್ಯವಸ್ಥೆಯನ್ನು ಅವ್ರಿಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಳ್ಳೋದಾಗಿರ್ಬೋದು ಅಥವಾ ಮತ್ತೊಂದನ್ನು ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ವಿಶೇಷವಾಗಿ ಹೇಳ್ತೀವಿ. ಯಾಕಂದರೆ ಈ 3 ತಿಂಗಳು ಸೀಸನ್ ಇರೋದರಿಂದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳ ಕೊರತೆ ಆಗ್ತಾ ಇದೆ. ಅದನ್ನು ಸ್ಪಷ್ಟವಾಗಿ ನಾವು ವಾರದಲ್ಲಿ ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ. 2 ಕರಡಿ ಮತ್ತು ಇಲ್ಕಲ್, ಕರಡಿ ಮತ್ತು ಅಮೀನ್ಗಡ ಅವು 2 ರೈತ ಸಂಪರ್ಕ ಕೇಂದ್ರಗಳಿಗೆ ಇರ್ತಿದ್ದು ನಿಮ್ಗೆ ಗಮನಕ್ಕೆ ಬಂದಿದ್ದು ಯಾವಾಗ ಸರ್? ಸರ್, ಇಡೀ ರಾಜ್ಯಾದ್ಯಂತ ಸಿಬ್ಬಂದಿ ಕೊರತೆ ಇದೆ. ಇಷ್ಟೇ ಅಲ್ಲ, ಸಿಬ್ಬಂದಿ ಕೊರತೆ ಇದೆ. ಈಗ ಹಿಂದಿನ ಸರ್ಕಾರದಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಸರ್ಕಾರದಲ್ಲಿ ಸಿಬ್ಬಂದಿ ಕೊರತೆ ಆಗ್ತಿದೆ. ಅದನ್ನ ಮಾನ್ಯ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಅಲ್ರಿ ಈ ಹಿಂದೆ ಇದ್ರೆ ಮೊದಲ ಮಾಡ್ಕೋಬಹುದಿತ್ತಲ್ಲ ಅಂತ ವ್ಯವಸ್ಥೆ. ಹೌದು, ನೇಮಕಾತಿನೇ ಇಲ್ಲ, ಗೌರ್ಮೆಂಟ್ ನೇಮಕಾತಿನೇ ಇಲ್ಲ. ಒಬ್ರು AD ಇರ್ತಾರೆ,
5 RSK ಒಂದೊಂದು ಏವನು ಇರಕ್ಕಿಲ್ಲ ಇದಾರೆ ಸರ್ 4 AOSKಗಳಿಗೆ ಇಲ್ರಿ ಎರಡೆರಡು ಇನ್ಚಾರ್ಜ್ ಇದ್ದಾರೆ. ಈಗ ಈ ವರ್ಷದ ಮಾತ್ರ ಅಷ್ಟೇ ಅಲ್ಲ ಸರ್, ಇದು ಬಹುದಿನದ ಬೇಡಿಕೆ ಐತೆ. ಆದಷ್ಟು ಅದನ್ನ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಅದು ಅಧಿಕಾರಿಗಳು ನೇಮಕ ಆಗ್ಬೇಕು. ಆ ವ್ಯವಸ್ಥೆ ಒಳಗೆ ನಮ್ಮ ಸರ್ಕಾರದ ಉದ್ದೇಶ ಒಂದೇ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀವಿ. ಶಿಕ್ಷಣ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಬಹಳ ಮುಖ್ಯ, ಅದರ ಜೊತೆ ಆರೋಗ್ಯ. ಮೊನ್ನೆ ಮುಖ್ಯಮಂತ್ರಿಗಳು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಷ್ಟು ಕೃಷಿಗೆ ಕೊಡಬೇಕು. ಇಲ್ಲ ಅಂದ್ರೆ ಇಡೀ ನಾವು ಮುಂಬರುವ ದಿನಗಳಲ್ಲಿ ಕೃಷಿ ಬೆಳವಣಿಗೆ ಕುಂಠಿತ ಆದ್ರೆ ಆಹಾರ ಭದ್ರತೆ ಕಡಿಮೆ ಆಗುತ್ತೆ. ಈ ಹೆಚ್ಚು ಮುಂದಿನ ಬಜೆಟ್ ಅಲ್ಲಿ ಅಥವಾ ಮೊನ್ನೆ ಬಜೆಟ್ ಅಲ್ಲಿ ನಾವು ಹೇಳೋದಷ್ಟೇ, ಮನೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೃಷಿಗೆ ಒತ್ತು ಕೊಡ್ರಿ. ರೈತ ಏನಾದ್ರು ಕೃಷಿದ ಹೋಗ್ಬಿಟ್ರೆ ಯಾರಿಗೂ ಏನೋ ಇಲ್ಲ, ಜೀವನ ಬರ್ಬಾದಾಗ್ತವೆ. ಶಿಕ್ಷಣ ಮತ್ತೆ ಕಲಿಬಹುದು, ಆರೋಗ್ಯ ಮತ್ತೆ ಸುಧಾರಣೆ ಮಾಡ್ಬೋದು. ಒಂದು ಸರಿ ಬೀಜ ಗೊಬ್ಬರ ಒಬ್ಬ ರೈತ ಬಿತ್ತಿದ್ರೆ ಮತ್ತೆ 6 ತಿಂಗಳದನ್ನ ಅವ್ನು ಮರ್ಕೊಳ್ಸೋದು ಕಷ್ಟ ಆಗ್ತಾ ಇದೆ. ರೈತರ ಆತ್ಮಹತ್ಯೆ ಆಗ್ತವೆ. ಅದನ್ನೆಲ್ಲ ಆಗದ ಹಾಕಿ ಮನೆ ತಾಲೂಕಲ್ಲಿ ಯಾವ ಜಿಲ್ಲೆಯಲ್ಲಿ ರೈತ ಅದು ಹುಟ್ಟಿಲ್ಲ ಮತ್ತೊಂದಾಗಿಲ್ಲ ಅಂತ ಬಂದ್ರೆ ನೇರವಾಗಿ ಆ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರಿಕೆ ಆಗ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಸರ್, ತಾಂತ್ರಿಕ ಬೇಸಾಯ ಪದ್ಧತಿ ಬಗ್ಗೆ ಕೆಲವೊಂದು ಕಾರ್ಯಾಗಾರ ಮಾಡೋದು ಇಲ್ಲ ಇಲ್ಲಿ ಬಹಳಷ್ಟು ಆಗ್ಯಾವ. ಅದನ್ನು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಕ್ ಮಾಡ್ಬೇಕ್ರಿ. ಇದು ಇಡೀ ಜಿಲ್ಲೆಯಾದ್ಯಂತ 160 ಕೋಟಿಗೂ ಹೆಚ್ಚು ಅನುದಾನ ಬಂದೈತೆ. ಅದು ಸಬ್ಸಿಡಿ ಬೀಜದ್ದಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಕಬ್ಬು ಕಟಾವು ಮಷಿನ್ ಆಗಿರ್ಬೋದು. ಹಿಂದಿನ ಸರ್ಕಾರ ಏನ್ ಮಾಡುತ್ತೆ ಬಿಟ್ಟದ್ದು ಗೊತ್ತಿಲ್ಲ. ಪ್ರತಿ ತಾಲೂಕಿಗೆ 2 ರೈತರಿಗೆ ಕಟಾವು ಮಷಿನ್ ಕೊಡುವಂತ ವ್ಯವಸ್ಥೆ ಇದೆ. ಒಬ್ಬನ ರೈತರಿಗೆ ಒಂದು ಕಟಾವು ಮಷಿನ್ಗೆ 50 ಲಕ್ಷಗಳು ಸಹಾಯಧನ ಆಗ್ತಾ ಇದೆ. ಸಂಪೂರ್ಣ ಅದ್ರ ಮಾಹಿತಿನ ಗೊತ್ತಿಲ್ರಿ ಕೆಲವೊಬ್ರು ರೈತರಿಗೆ. ಸರ್, ಅದನ್ನ ಏನ್ ಮಾಡ್ತೀರಿ ನೋಡ್ರಿ, ಅದು ರೈತರಿಗೆ ತಲುಪುವಂತ ವಿಚಾರ ಇದು ಮಾಡ್ಬೇಕ್ರಿ. ಅದನ್ನ ನೋಡ್ರಿ, ಮೊನ್ನೆ ಬೆಳಗಾಮಲ್ಲಿಯೂ ಸಹ ಕನಿಷ್ಠ 34,000 ಕೋಟಿಗೆ ಅಧಿಕವಾಗಿರುವಂತ ಯಂತ್ರೋಪಕರಣಗಳು, ಅದು ಕಟಾವು ಮಷಿನ್ ಆಗಿರ್ಬೋದು ಅಥವಾ ಪವರ್ ಟೇಲರ್ ಆಗಿರ್ಬೋದು, ಅದರ ಜೊತೆಗೆ ಸ್ಪ್ರೇಯರ್ ಮಷಿನ್ಗಳಾಗಿರ್ಬೋದು, ಹೊಸ ಪದ್ಧತಿಯ ತಾಂತ್ರಿಕರಣ ಪದ್ಧತಿ ಹೆಚ್ಚಾಗ್ತಾ ಇದೆ. ಅದೇ ಮಹಾರಾಷ್ಟ್ರದಲ್ಲಿ ಬೆಳೆಗಳ ಪದ್ಧತಿ ಬೇರೆ ಇದೆ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕೆ ತಾಂತ್ರಿಕರಣ ಹೆಚ್ಚಾಗಬೇಕಾಗಿದೆ. ಆ ತಾಂತ್ರಿಕರಣವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಹೊಂಡಗಳಲ್ಲಿ ಬಹಳ ಒಂದು ನಂಬಿಕೆ ಇಟ್ಟು ಈಗಲೂ ಸಹ ಕೃಷಿ ಹೊಂಡಗಳನ್ನು ಮಾಡುವಂತ ರೈತರಿಗೆ ಸಹಾಯಧನ ಇದ್ದೇ ಇದೆ. ಅದನ್ನ ಮಾಡಿಕೊಂಡ್ರೆ ಜಲಕ್ಕೂ ಅನುಕೂಲ ಆಗುತ್ತೆ, ಆ ಸಂಬಂಧಪಟ್ಟ ರೈತನಿಗೂ ಅನುಕೂಲ ಆಗುತ್ತೆ. ಒಂದಿಷ್ಟು ಅದು ಕಾರ್ಯಾಗಾರ ಹಮ್ಕೋಬೇಕು ಅಂತ ಒಂದು ಮಾಡ್ತೀವಿ. ಏನಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ ರೈತರಿಗೆ. ಹೊಸ ಇತ್ತೀಚಿನ 10 ವರ್ಷಗಳಿಂದ ಇತ್ತೀಚೆಗೆ ಬಿಡುಗಡೆ ಆದಂಥ ಬೆಳೆನ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಆ ಡೆಮಾನ್ಸ್ಟ್ರೇಷನ್ ಕೊಟ್ಟಾಗ 100 ಹೆಕ್ಟೇರ್ ಪ್ರದೇಶಕ್ಕೆ 1 ರಿಂದ 2 ಕ್ಷೇತ್ರೋತ್ಸವ ಮಾಡ್ತೀವಿ. ಕ್ಷೇತ್ರೋತ್ಸವ ಮಾಡಿದಾಗ ಅಲ್ಲಿ ಬೆಳೆದಂಥ ರೈತರನ್ನ ಸುತ್ತಮುತ್ತ ಇರ್ತಕ್ಕಂಥ ರೈತರನ್ನ ಕರೆಸಿ ಅಲ್ಲೇ ಹೊಲದಲ್ಲಿ. ಸರ್, ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ಅಷ್ಟೇ ಮಾಡೋದು ಅಲ್ರಿ ಕ್ಷೇತ್ರೋತ್ಸವ ಅಂತಂದ್ರೆ. ಯಾರಿಗೆ ಗೊತ್ತಿರ್ಲಾರ್ದ ಅವ್ರು ಕರ್ಕೊಂಡ್ ಬರ್ಬೇಕು. ನಾವು ನಿಮ್ ಬಗ್ಗೆ ಏನು ಇದು ಮಾಡಕತ್ತಿಲ್ಲ. ಈಗ ಇದ್ದಿದ್ದ ಸಮಸ್ಯೆನ ಅಷ್ಟೇ ನಾವು ಇಲ್ಲಿ ಇದು ಮಾಡಕತ್ತೀವಿ. ಇದ್ದಂತ ಸಮಸ್ಯೆ, ನಮ್ದು ಇದ್ದಿದ್ದ ಸಮಸ್ಯೆ ಏನೈತೆ ಅವು ಮುಂದಿಡಕತ್ತೇವೆ. 2-3 ಕೂರ್ಗಿ ನೀವು ಮಾಡಿಲ್ಲ ಅಂತ ಬಂದಿಲ್ರಿ ಪ್ರಶ್ನೆ ಸರ್. ಈಗ ಇಲ್ಲಿವರೆಗೂ ಆಗಿದ್ದ ಸಮಸ್ಯೆಗಳನ್ನ ನಾವು ಇಡಾಕತ್ತೀವಿ ಇಷ್ಟೇ. ಇಲ್ಲಿವರೆಗೂ ಆಗಿದ್ದ ಸಮಸ್ಯೆ ಈಗ ಅಧ್ಯಕ್ಷರು ಬಂದಾರಲ್ಲ, ಅಧ್ಯಕ್ಷರಿಗೆ ಆದ್ಯತೆ ಮೇರೆಗೆ ಸ್ವಲ್ಪ ಹೆಚ್ಚಿಗೆ ಇದು ಮಾಡಿ ಜಿಲ್ಲಾ ಅಧ್ಯಕ್ಷರು ಬಂದಾರಂದ್ರೆ ಅವ್ರಿಗೆ ಇದು ಗಮನಕ್ಕೆ ತಗೊಂಬರೈತಿ ಇಷ್ಟೇ ಸರ್. ಕೊರತೆ ಯಾರಿಗೆ ಐತೆ ಅವ್ರಿಗೆ ಮಾಹಿತಿ ಕೊಡುವಂತ ವ್ಯವಸ್ಥೆ ಆಗುತ್ತೆ ಇಷ್ಟೇ. 17 ಜನಗಳು ಅದಾಗಿ ಇರೋದು ಒಬ್ಬರೇ. ತಾಲೂಕಿಗೆ 17 ಸ್ಯಾಂಕ್ಷನ್ ಅದಾವು, ಒಬ್ಬರೇ ಇರೋದು. ಆಮೇಲೆ 4 ಕೃಷಿ ಅಧಿಕಾರಿಗಳು ಸ್ಯಾಂಕ್ಷನ್ ಅದಾವ, ಅದ್ರಾಗ 2 ಇದಾರೆ. ಅದ ತ್ವರಿತವಾಗಿ ಶೀಘ್ರವಾಗಿ ಅವ್ರ ಅಧ್ಯಕ್ಷರ ಕೆಲಸ ತಗೋಬೇಕಂತ ಹೇಳಿ ಇಡಾಕ್ತೀವಿ ಸರ್. ರೈತ ಸಂಪರ್ಕ ಕೇಂದ್ರಗಳು 4 ಎಲ್ಲಾ ರೈತರಿಗೂ ನಾವು ಯಾವುದೇ ಸಮಸ್ಯೆ ಬರ್ದಂಗೆ ಬಿತ್ತನೆ ಬೀಜ ಇರ್ಬೋದು, ಮತ್ತೊಂದು ಪರಿಕರ ಇರ್ಬೋದು ವ್ಯವಸ್ಥೆ ಮಾಡ್ತಾ ಇದೀವಿ. ಅವರು ಹೇಳ್ದಂಗೆ ಇದು ಸಿಬ್ಬಂದಿ ಕೊರತೆ ನಮ್ದೊಂದೇ ಅಲ್ಲ, ಎಲ್ಲ ಕಡೆನೂ ಇದೆ. ತಾಲೂಕಿನ ರೈತರಿಗೆ ಯಾವುದೇ ರೀತಿ ಬೀಜ ಆಗ್ಲಿ ಔಷಧ ತೊಂದರೆ ಆಗ್ಲಾರ್ದಂಗ ನೀಗಿಸ್ತಾರ. ಹಂಗೇನಾದ್ರು ಇತ್ತಂದ್ರೆ ನಮ್ಮ ಅಧಿಕಾರಿಗಳ ಹತ್ರ ನೇರ ಅದ್ರ ಜೊತೆ ಕೃಷಿಕ ಸಮಾಜ ರೈತರು ಪೂರ್ವ ಮುಂಗಾರು ಮಳೆಯಾಗಿರೋದ್ರಿಂದ
ಎಲ್ಲ ಕಡೆನೂ 4 ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಸುಮಾರು 55ರಿಂದ 56 ಸಾವಿರ ಹೆಕ್ಟೇರ್ ನಮಗೆ ಬಿತ್ತನೆ ಕ್ಷೇತ್ರ ಐತಿ. ಸೊ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಮಳೆ ಆಗಿದೆ. ಹಸಿ ಬಿತ್ತನೆ ಮಾಡಲಿಕ್ಕೆ ಯೋಗ್ಯ ವಾತಾವರಣ ಐತಿ. ಬಹುಶಃ ಒಂದು ವಾರದಿಂದ ಬಿತ್ತನೆ ಸ್ಥಗಿತ ಆಗಿದ್ದ ಕಾರಣ ಏನಂದರೆ ಹಸಿ ಜಾಸ್ತಿ ಇರೋದ್ರಿಂದ ಸ್ಥಗಿತ ಆಗಿತ್ತು. ಸೊ ಈ 2-3 ದಿವಸದಿಂದ ಬಿತ್ತನೆ ಪ್ರಾರಂಭವಾಗಿದೆ. ಸೊ ಆ ನಿಟ್ಟಿನಲ್ಲಿ ನಮಗೆ 4 ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಮತ್ತು ಮಾರಾಟ ಮಳಿಗೆಗಳಲ್ಲಿ ಎಲ್ಲ ತರಹದ ಗೊಬ್ಬರ ಸಾಕಷ್ಟು ಸಫಿಷಿಯೆಂಟ್ ನಮ್ಮಲ್ಲಿ ಇದೆ, ಎಕ್ಸೆಪ್ಟ್ ಡಿ ಎ ಪಿ 2-3 ವರ್ಷದಿಂದ ಸರ್ಕಾರ ಮಟ್ಟದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ಗೆ ಕಡಿಮೆ ಆಗ್ತಾ ಇದೆ. ಸೊ ಅದರ ಬದಲಾಗಿ 20-20, 0-13 ಮತ್ತು 15-15, 17-17, 19-19 ಅಂತಕ್ಕಂಥ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಕೆ ಮಾಡಲಿಕ್ಕೆ ಎಲ್ಲ ರೈತರಿಗೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಮಾಹಿತಿ ನೀಡಕತ್ತೀವಿ. 2-3 ವರ್ಷದಿಂದ ಅದನ್ನು ರೈತರು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಡಿ ಎ ಪಿನೇ ಯಾಕೆ ಕೇಳ್ತಾ ಇದ್ದಾರೆ ರೈತರು ಅಂತಂದ್ರೆ ಕೂರಿಯಲ್ಲಿ ಸರಳವಾಗಿ ಹಿಡಿತದೆ ಅನ್ನೋ ದೃಷ್ಟಿಯಿಂದ ಈ 16 ವರ್ಷದಿಂದ ಡಿ ಎ ಪಿ ಬಳಕೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫರಸ್ ಫಿಕ್ಸೇಷನ್ ಭೂಮಿಯಲ್ಲಿ ಆಗ್ತಾ ಇದೆ. ಅದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಕಡಿಮೆ ಆಗ್ತಾನೆ ಹೋಗ್ತದೆ ಡಿ ಎ ಪಿ ಗೊಬ್ಬರ ಪೂರೈಕೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಅದರ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ರೈತರಿಗೆ ನಾವು ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ವಿ. ಇದ್ರ ಜೊತೆಗೆ ಯೂರಿಯಾ ಗೊಬ್ಬರವನ್ನು ಹರಳು ರೂಪದಲ್ಲಿ ಏನು ಇತ್ತಲ್ಲ ಅದರ ಬದಲಾಗಿ ಭೂಮಿಗೆ ಅಪ್ಲೈ ಮಾಡೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಜೀವಾಣುಗಳು ನಾಶ ಆಗ್ತವೆ, ಆಮೇಲೆ ಮಣ್ಣು ಮತ್ತು ನೀರು ಕಲುಷಿತ ಆಗ್ತದೆ, ಪರಿಸರ ಹಾಳಾಗ್ತದೆ ಅನ್ನೋ ದೃಷ್ಟಿಯಿಂದ ನ್ಯಾನೋ ಯೂರಿಯಾ ಬಂದೈತಿ. ನ್ಯಾನೋ ಯೂರಿಯಾನ ನೇರವಾಗಿ ಫೋಲಿಯರ್ ಅಪ್ಲಿಕೇಶನ್ ಅಂದರೆ ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಪರಿಸರಕ್ಕೆ ಭಾಳಷ್ಟು ಹಾನಿಯಾಗದಂಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ಯೂರಿಯಾನ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಈ ಮಾಹಿತಿಯನ್ನು ಕೂಡ ನಾವು ರೈತ ಸಂಪರ್ಕ ಕೇಂದ್ರ ಮುಖಾಂತರ ರೈತರಿಗೆ ಕೊಡ್ತಾ ಇದ್ದೀವಿ. ಎಕ್ಸೆಪ್ಟ್ ಯೂರಿಯಾ ಮತ್ತು ಡಿ ಎ ಪಿ ಎಲ್ಲ ಗೊಬ್ಬರ ಕಾಂಪ್ಲೆಕ್ಸ್ ಗೊಬ್ಬರ ಸಫಿಷಿಯೆಂಟ್ ಆಗಿ ನಮ್ಮಲ್ಲಿ ದಾಸ್ತಾನು ಐತಿ. ಯಾವುದೇ ಕೊರತೆ ಆಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ, ಯಾವುದೇ ಸಮಸ್ಯೆ ಇಲ್ಲ. ಓಕೆ, ಧನ್ಯವಾದ. ಬರ್ರಿ ಜೋಶಿ, ನೀವು ಬರ್ರಿ.